ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ. ಎಲ್ಲರಿಗೂ ಜೈ ಭೀಮ್. ಇವತ್ತು 68ನೇ ಮಹಾಪರಿನಿರ್ವಾಣ ದಿವಸ. ನಾವು 13 ವರ್ಷ ಟೌನ್ ಹಾಲ್ ಮುಂಭಾಗದಲ್ಲಿ ಪರ್ಮಿಷನ್ ತಗೊಂಡು, ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ತಗೊಂಡು, ಮಹಾನಗರ ಪಾಲಿಕೆಯಿಂದ ಪರ್ಮಿಷನ್ ತಗೊಂಡು ಟೌನ್ ಹಾಲ್ ಮುಂಭಾಗದಲ್ಲಿ ಬಾಬಾ ಸಾಹೇಬ್ರಿಗೆ ಮೇಣದ ಬತ್ತಿ ಬೆಳಕುವ ಮುಖಾಂತರ ನಾವು ಅವರಿಗೆ ಗೌರವ ನಮನವನ್ನು ಸಲ್ಲಿಸ್ತಿದ್ದೀವಿ. ಈ 15 ದಿನ ಮುಂಚಿತವಾಗಿ ನಾವು ಟೌನ್ ಹಾಲ್ ಒಳಗಡೆ ಮಾಡ್ಬೇಕಂತ ಪಾಲಿಕೆಯಲ್ಲಿ ನಾವು ಪರ್ಮಿಷನ್ ತಗೊಂಡ್ವಿ. ತಗೊಂಡು ಏನ್ ಮಾಡಿದ್ವಿ, ಒಳ್ಳೆ ಮಾಡೋಣ ಅಂತ, ಯಾಕಂದ್ರೆ ಮಳೆ ಬಂದ್ರೆ ಆಗಬಾರ್ದು ಅಂತೇಳಿ. ಇನ್ನೊಂದು ನಮಗೆ ಒಂದು ದುರಂತಕರ ಸಂಗತಿ ಏನಂದ್ರೆ, ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷರಾದ ಸಂಗೀತಾ ಮೇಡಮ್ ಅವರು 1ನೇ ತಾರೀಕು ನಮ್ಮನ್ನೆಲ್ಲ ಬಿಟ್ಟು ಸಣ್ಣ ಕಿರಿಯ ವಯಸ್ಸಲ್ಲೇ ಹೊರಟೋದ್ರು. ಅವರು ನಮ್ಮ ರಾಜೇಶ್ ಮಾಸ್ಟರು, ನಮ್ಮ ಮಹಾಪ್ರಧಾನ ಕಾರ್ಯದರ್ಶಿ ಅವರ ಧರ್ಮಪತ್ನಿ. ಸೊ ಅದರಿಂದ ಅವ್ರಿಗೂ ನಾವು ಶ್ರದ್ಧಾಂಜಲಿ ಸಭೆಯನ್ನು ನಡೆಸಿ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ಹೋರಾಟಗಾರರು, ನಮ್ಮ ಎಲ್ಲರ ಗುರುಗಳಾದ ಡಾಕ್ಟರ್ ಎಂ ವೆಂಕಟಸ್ವಾಮಣ್ಣ, ಡಾಕ್ಟರ್ ವಡ್ಗರೆ ನಾಗರಾಜಯ್ಯ ಸಾರು, ಮತ್ತೆ ನಮ್ಮ ಮಾಲೂರು ಕೆ ಆನಂದ್ ಸಾರು, ಮತ್ತೆ ನಮ್ಮ ಕರ್ನಾಟಕ ಸೇನೆ ಬಸವರಾಜ್ ಪಡ್ಕೋಟಿ ಅವರು, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಕೆ.ಸಿ. ಮೂರ್ತಿ ಅವರು, ಆದರ್ಶ ಆಟೋ ಅವರು, ಆಮೇಲೆ ಮಂಗಲಮುಖಿಯರ ಅಧ್ಯಕ್ಷರಾಗಿರುವ ನಮ್ಮ ರಿಯಾನಾ ರಾಜು ಅವರು, ಇನ್ನೂ ಹಲವಾರು ಗಣ್ಯರು, ನಮ್ಮ ಸಿದ್ದಾಪುರ ಮಂಜು ಅವರು. ಏನ್ ವಿಶೇಷ? 13 ವರ್ಷ ನಾವು ಸತತ ಮಾಡ್ತಾ ಇದ್ದೀವಿ. 14ನೇ ವರ್ಷ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನೋಡಿ, ಹೊರದೇಶದಲ್ಲಿ ನೀವು ನೋಡ್ರಿ, ನೀವು ಇಂಡಿಯಾ ಬಿಟ್ಟು ವೆಸ್ಟರ್ನ್ ಕಂಟ್ರೀಸ್ ಅಂತ ಏನ್ ನಾವು ಕರಿತೀವಿ, ಯುರೋಪಿಯನ್ ಕಂಟ್ರೀಸ್, ವೆಸ್ಟರ್ನ್ ಕಂಟ್ರೀಸ್, ಬಾಬಾ ಸಾಹೇಬ್ರು ಕೋಟ್ ಸೂಟ್ ಹಾಕಿ ಅಲ್ಲಿ ಓದ್ ಬಂದಿರೋರು. ಅಲ್ಲಿ ಬೇರೆ ದೇಶದಲ್ಲಿ ಏನ್ ಮಾಡ್ತಾರೆ, ಅವರ ನಾಯಕರುಗಳಿಗೆ ಯಾವ್ದಾದ್ರು ನಮನ ಸಲ್ಲಿಸ್ಬೇಕು, ಗೌರವ ಸಲ್ಲಿಸ್ಬೇಕಂತ ಅವ್ರು ಮೆಣದ ಬತ್ತಿ ಹಚ್ಚಿ ಅವ್ರಿಗೆ ಗೌರವ ನಮನ ಸಲ್ಲಿಸ್ತಾರೆ. ಅದನ್ನ ನಾನು 13 ವರ್ಷದ ಹಿಂದೆ ಒಂದು 30 ಜನ ಸೇರ್ಕೊಂಡು ನಾವು ಟೌನ್ ಹಾಲ್ ಮುಂದೆ ಮಾಡಿ, ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಬಂದು ಬಾಬಾ ಸಾಹೇಬ್ರ ಗೌರವ ನಮನ ಸಲ್ಲಿಸ್ತಾ ಇದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಬಾಬಾ ಸಾಹೇಬ್ರಿಗೆ ಎಲ್ಲರೂ ಮೆಣದ ಬತ್ತಿ ಬೆಳಕೋ ಮುಖಾಂತರ ಅವ್ರು ಗೌರವ ಸಲ್ಲಿಸ್ತಾರೆ. ಅದು ನಮಗೆ ಭಾರಿ ಬಾಬಾ ಸಾಹೇಬ್ರನ್ನ ಪ್ರತಿಯೊಬ್ಬ ಭಾರತೀಯರು, ಪ್ರತಿಯೊಬ್ಬರು ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತೇವೆ, ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂದ್ರೆ ಒಂದು ಜಾತಿ, ಜನಾಂಗ, ಧರ್ಮ ಎಲ್ಲ ಬಿಟ್ಟು ನಾವೆಲ್ಲ ಈ ಭಾರತದ ಮಕ್ಕಳು ಅಂತ ಹೇಳ್ತಾರಲ್ಲ, ಅದಕ್ಕೆ ಬಾಬಾ ಸಾಹೇಬ್ರನ್ನ ಜಾತಿ ಎಲ್ಲ ಮರೆತು ಎಷ್ಟು ಜನ ಬಂದ್ರು, ಇವತ್ತು ಎಲ್ಲಾ ಜಾತಿ ಭೇದ ಮರೆತು ಬಂದು ಬಾಬಾ ಸಾಹೇಬ್ರಿಗೆ ಗೌರವ ನಮಸ್ಕರಿಸೋ. ಧನ್ಯವಾದ. ಜೈ ಭೀಮ್. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.